ನಾನು ಟಿ ಜೆ ಅಬ್ರಹಾಂ ಅವರೊಂದಿಗೆ ಇದೇ ಮಾತುಕತೆ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮ ಅವರಿಗೆ 3 ಎಕರೆ 16 ಗುಂಟೆ ಕೊಟ್ಟರು ಅಂತ ಒಂದು ತಕರಾರು ಅಥವಾ ಆರೋಪ ಕೇಳಿ ಬರ್ತಿರೋದೇನು ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಈ ಲ್ಯಾಂಡನ್ನು ಕೊಟ್ಟರು ಅಂತ ನಮ್ಗೆ ಅಂತ ಸರ್ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರೇನೆ ಈ ಜಮೀನಿನ ಪೇಪರ್ಗಳ ವಿಚಾರದಲ್ಲಿ ಅವರೇ ಏನೋ ತಿರುಚಿಬಿಟ್ಟಿದ್ದಾರೆ ಅಂತ ಆರೋಪ ಇದೆ. ನಿಂಗ ಜವರ ಬಿನ್ ಜವರ ಈ ಕಡೆಯಿಂದ ಬಂದ ತಿರುಚಿಬಿಟ್ಟಿದ್ದಾರೆ. ಈ ಥರದ್ದು ಒಂದು ತಿರುಚಲ್ಪಟ್ಟಂಥ ಪೇಪರ್ಗಳನ್ನು ಮುಖ್ಯಮಂತ್ರಿಗಳವರ ಪತ್ನಿ ಯಾವ ಥರ ತೊಗೊಂಡ್ಬಿಟ್ರು ಅಂತ ಕೂಡ ಒಂದು ಆರೋಪ ಇದೆ. ಸೊ ಇಲ್ಲಿ ಇಶ್ಯೂ ಇರೋದು ಈ ಒಂದು ಸ್ಪೆಸಿಫಿಕ್ ಇಲ್ಲಿಗೆ ಮಾತ್ರ ನಾವು ಸೀಮಿತಗೊಳಿಸಿ ಮಾತನಾಡಿದ್ರೆ ಇಟ್ಸ್ ಬಿಟ್ವೀನ್ ಮಲ್ಲಿಕಾರ್ಜುನ ಸ್ವಾಮಿ ಆ್ಯಂಡ್ ಪಾರ್ವತಮ್ಮ. ವೈ ಮಿಸ್ಟರ್ ಟಿ ಜೆ ಅಬ್ರಹಾಂ ಇಸ್ ಟಾರ್ಗೆಟಿಂಗ್ ಮಿಸ್ಟರ್ ಸಿದ್ದರಾಮಯ್ಯ ಅಂತ ಇಲ್ಲಿ ಕ್ವಶನ್. ಈಗ 2004ರಲ್ಲಿ ಕೊಂಡ್ಕೊಂಡಾಗ ಕೃಷಿ ಭೂಮಿ ಇರಲಿಲ್ಲ, ಓಕೆ, ಕೊಂಡ್ಕೊಬಿಟ್ರಪ್ಪ. 2005ರಲ್ಲಿ ನೀವು ಕನ್ವರ್ಷನ್ ಮಾಡಿಕೊಡಿ ನಮ್ಮ ಜಮೀನು ಅಂತ ಹೇಳಿದಾಗ ಯಾವ ಜಮೀನು ಅಂತ ನೀವು ಹೇಳಿದ್ರ? ಓಕೆ, ಕೆಸರೆ ಗ್ರಾಮ ಅಂತ ಹೇಳಿದ್ರಿ. ಎಲ್ಲಿದೆ ಅಂತ ತೋರಿಸಿದ್ರಾ? ತೋರಿಸಿದ್ದೀರಾ? ಮಲ್ಲಿಕಾರ್ಜುನ ಸ್ವಾಮಿ, ಅದನ್ನ ಹೇಳಿ. ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಪ್ರಶ್ನೆ ಇರೋದೇ ಅದು ಸರ್. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿನೋ ಪಾರ್ವತಮ್ಮ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಯಾರು ತಕರಾರು ಇಲ್ಲ. ಬರ್ತೀನಿ, ವೈ ಮಿಸ್ಟರ್ ಸಿದ್ದರಾಮಯ್ಯ ಅಂತ ಬರ್ತೀನಿ ಅಲ್ಲಿಗೆ. ಈಗ 98ಅಲ್ಲಿ ಡಿನೋಟಿಫಿಕೇಶನ್ ಆದಾಗ DCM ಆಗಿದ್ರು, ಇವರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಓಕೆ, ಬಟ್ ಸಂಬಂಧ ಬಂದ್ಬಿಡ್ತಲ್ಲ ಆ ಜಮೀನಿಗೆ. 2004ರಲ್ಲಿ ಕೊಂಡ್ಕೊಂಡಾಗ ನಿಮ್ಮ ಬಾಮ ಇದೆ ಅಲ್ಲ. ಇವತ್ತು ಕೂಡ ಸಿದ್ದರಾಮಯ್ಯ ಒಂದರಲ್ಲಿ ಮಾತಾಡಿದ್ದಾರೆ, 98 ನಾನು DCM ಆಗಿದ್ದಕ್ಕೂ 2004ರಲ್ಲಿ ಒಂದು ಜಮೀನು ಕೊಂಡ್ಕೊಳ್ಳೋಕ್ಕೂ ಏನಪ್ಪ ಸಂಬಂಧ ಇರುತ್ತೆ? ಇಲ್ಲ ಅಂತ ಕತೆ ಕಟ್ತಾ ಇದ್ದಾರೆ ಇಲ್ಲಿ ಇವರೆಲ್ಲ ಸೇರ್ಕೊಂಡು. ಅದನ್ನೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಓಕೆ, ಫೈನ್. ರಮಕಾಂತ್ ಅವರೇ, ಆವತ್ತು 98ಅಲ್ಲಿ ಆಗಿದ್ದು ತಪ್ಪು, ಅದರ ಫಲ ಇದೆಯಲ್ಲ, ಹಣ್ಣು ನಿಮ್ಮ ಮನೇಲಿದೆ. ಓಕೆ, ಈಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನೀವು. ಓಕೆ, ಯು ಗೆಟ್ ವಾಟ್ ಐ ಆಮ್ ಸೇಯಿಂಗ್. ನೀವು ಇಲ್ಲ ಅಂತ ಅದೇಂಗ್ರಿ ನನಗೆ ಹೇಳಿ, ನಿಮ್ಮ ಮನೇಲೇ ಇದೆಯಲ್ರಿ, ನೀವೇ ಒಪ್ಕೊಂಡಿದ್ದೀರಲ್ರಿ, ನಂದೇ ಕೊಡ್ರಿ 60 ಕೋಟಿ ಅಂತ ನೀವೇ ಕೇಳೋರಲ್ಲ. ಓಕೆ, ಈಗ ನೀವು ಕೇಳಿದ್ಮೇಲೆ ನಿಮ್ದಲ್ಲ ಅಂತ ಅದು ನಮ್ದಲ್ಲ ಅಂತೀರಾ? ಉದ್ದಕ್ಕೂ ಈಗ 2005ರಲ್ಲಿ ಕನ್ವರ್ಷನ್ಗೆ ಹೋಗ್ತಾರಪ್ಪ. ಓಕೆ, DC ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೆ ಅಂತ ರಿಪೋರ್ಟ್ ಕೊಡ್ತಾರೆ. ಎಲ್ಲಿತ್ತಪ್ಪ ಜಮೀನಲ್ಲಿ, ರೈತ ಕೃಷಿ ಭೂಮಿಯಲ್ಲಿತ್ತು. ತಹಸೀಲ್ದಾರ್ ಕೊಡ್ತಾರೆ. ಇವರು ಅವರ ತೀಟೆ ಕೊಟ್ಬಿಟ್ರ, ಸುಮ್ಮನೆ ಪುರುಷಾರ್ಥಕ್ಕೆ ಕೊಡ್ತೀನಿ ಬಿಡಯ್ಯ ಅಂತ ಕೊಟ್ಬಿಟ್ರ, ಯಾರ್ದು ಪ್ರಭಾವ ಇಲ್ದಿರ ಕೊಟ್ಬಿಟ್ರ, ಇಲ್ಲ DCM ಆಗಿದ್ದವರು ಮಾತು ಕೇಳ್ಕೊಂಡು ಕೊಟ್ರ. ಸೊ DCM ಈ ಥರದ್ದು ಮಾತಾಡಿ ಕೊಟ್ಟರು ಅಂತ ಅಬ್ರಹಾಂ ಅವ್ರಿಗೆ ಹೇಳಿದವರು ಯಾರು? ನಾನು ಹೇಳ್ತಾ ಇದ್ದೀನಿ. Not anticipating. It is called as inference in law, inference in common sense. Okay. ನಾನು ಹೇಳಿದ್ನಲ್ಲ, ಅಲ್ಲಿ ಕಳ್ತನ ಆಯಿತು, ಅದಕ್ಕೆ ನಿಮಗೂ ಸಂಬಂಧ ಇಲ್ರಿ. ಬಟ್ ಕಳ್ತನದ ವಸ್ತು ನಿಮ್ಮ ಮನೇಲಿ ಇದೆಯಲ್ಲ, ಈಗ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಓಕೆ, ಹೌ ಕ್ಯಾನ್ ದಟ್ ಬಿ? ಇಲ್ಲಿ ದ ರೋಲ್ ಆಫ್ ಮುಡಾ ಏನು ಅಂತ ಬರ್ತೀನಿ. ಮುಡಾದಲ್ಲಿ ಅಷ್ಟೊಂದು ಮೂಢರಿದ್ದೀರಾ ಅಂತ. ನಾನು ಹೇಳೋದು, ಈಗ 2004ರಲ್ಲಿ ಇವರು ಕೊಂಡ್ಕೊಳ್ಳೋವರೆಗೂ ಅವ್ರ ಹೆಸರಲ್ಲೇ ಇತ್ತು, ಮೂಡಾ ಹೆಸರಲ್ಲಿತ್ತು. ಓಕೆ, ಅವರು ರೆಡಿ ಮಾಡಿದ್ದಾರೆ. ಅಧಿಕೃತನೋ ಅನಾಧಿಕೃತನೋ ಮಾಡಿದ್ದಾರೆ. ಅದನ್ನು ಫೈಟ್ ಮಾಡ್ಬೇಕಾದ್ರೆ ಆವಾಗ ಯಾರು ಒರಿಜಿನಲ್ ಓನರ್ ಇದ್ನೋ ಅವನು 2001ರಲ್ಲಿ ಮಾಡ್ಬೇಕೈತೆ. ನನ್ನ ಜಮೀನಲ್ಲಿ ಅದು ಕೃಷಿ ಭೂಮಿ ಇರೋ ಓನರು, ಅವ್ನಿಗೆ ಗೊತ್ತಿಲ್ವಾ? ರೋಡ್ ತಯಾರಿ ಮಾಡ್ತಾವ್ರೆ, ಚರಂಡಿ ಹಾಕ್ತಾವ್ರೆ, ಬುಲ್ಡೋಸರ್ ಬರ್ತೈತೆ, ಪಾರ್ಕ್ ರೆಡಿ ಮಾಡೋರೆ, ಸೈಟ್ ಹಂಚವ್ರೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಕೃಷಿ ಭೂಮಿ ಇಟ್ಕೊಂಡ್ರು ಅವ್ನು ಕೇಳಲಿಲ್ಲ. ಓಕೆ, ಬಟ್ ಆ ಕೇಳಿದ್ರೆ ಸುಮ್ಮನೆ ಇದ್ಬಿಟ್ಟು 2004ರಲ್ಲಿ ಪರವಾಗಿಲ್ಲ ಕೂಡ ಅದನ್ನ ನೋಡ್ಕೋತೀವಿ ಅಂತ ಹೇಳಿ ತಗೊಬಿಟ್ರೆ